MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಶಿವಮೊಗ್ಗದಲ್ಲಿ ಸೇತುವೆ ರಾಜಕೀಯ ಜೋರಾಗ್ತಾ ಇದೆ. ಸಿಗಂದೂರು ಸೇತುವೆ ವಿಚಾರದಲ್ಲಿ ಕ್ರೆಡಿಟ್ ವಾರ್ ಶುರುವಾಗಿದೆ. ಸೇತುವೆ ಉದ್ಘಾಟನೆಗೂ ಮುನ್ನವೇ ಆಹ್ವಾನದ ಕುರಿತು ಜಟಾಪಟಿ ಏರ್ಪಟ್ಟಿರುವುದು. ಸಂಸದ ಬಿವೈ ರಾಘವೇಂದ್ರ, ಬೇಳೂರು ಗೋಪಾಲಕೃಷ್ಣ, ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ನಡುವೆ ವಾಗ್ಯುದ್ಧ. ಸಿಎಂ ಸಿದ್ದರಾಮಯ್ಯನವರಿಗೆ ಆಹ್ವಾನ ನೀಡಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು. ಹಾಗೆಯೇ ಶಾಸಕರು ಆಹ್ವಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ನಡೆಯನ್ನ ಖಂಡಿಸಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಉದ್ಘಾಟನೆ ಆಗುವುದಕ್ಕೂ ಮುನ್ನವೇ ಸಿಗಂದೂರು ಸೇತುವೆ ಇದೀಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಕ್ರೆಡಿಟ್ ವಾರ್ ಇಲ್ಲಿ ಜೋರಾಗಿ ನಡೀತಾ ಇದೆ. ಇದರಲ್ಲೂ ಕೂಡ ರಾಜಕೀಯ. ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿದ್ದು ಅನ್ನೋ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದ್ರೆ, ಈಗ ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿ ಇದೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮವರನ್ನ ನಿರ್ಲಕ್ಷಿಸಿ ನೀವು ಸೇತುವೆಯನ್ನ ಉದ್ಘಾಟನೆ ಮಾಡೋದಕ್ಕೆ ಹೋದರೆ ಹೇಗೆ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕಂತೂ ಬಿಜೆಪಿ ನಾಯಕರು ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ವಾಗ್ಯುದ್ಧ ಮುಂದುವರೆದಿದೆ. ಇನ್ನು ಆಹ್ವಾನ ವಿಚಾರದಲ್ಲೂ ಕೂಡ ಯಾವ ರೀತಿಯಾಗಿ ಅಗೌರವವನ್ನ ತೋರಲಾಗಿದೆ ಅನ್ನೋ ವಿಚಾರವನ್ನ ಪ್ರಸ್ತಾಪಿಸ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಸಿದ್ದರಾಮಯ್ಯನವರನ್ನ ಅಗೌರವವಾಗಿ ನಡೆಸಿಕೊಂಡಿದ್ದಾರೆ. ಆಹ್ವಾನವನ್ನ ಕೊಡದೆ, ಅವರಿಗೆ ಗೌರವವನ್ನು ನೀಡದೆ ಈ ಸೇತುವೆಯನ್ನ ಉದ್ಘಾಟನೆ ಮಾಡುವುದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಅಗೌರವ ತೋರಿದೆ, ನನಗೂ ಆಹ್ವಾನ ಇನ್ನೂ ಬಂದಿಲ್ಲ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಮಧು ಬಂಗಾರಪ್ಪನವರು ಬೇಸರವನ್ನ ಹೊರಹಾಕಿದ್ದಾರೆ. ಸಿಗಂದೂರು ಮುಳುಗಿಸೋಕೆ ಹೋದವರು ನೀವು, ಈಗ ಸೇತುವೆ ಕಟ್ಟಿ ನಾವು ಉಳಿಸಿದ್ದೀವಿ ಅಂತಿದ್ದೀರಾ, ಆ ಜಾಗ ಯಾರದ್ದು ಎಂಬುದನ್ನ ನೆನಪು ಮಾಡಿಕೊಳ್ಳಿ ಅಂತ ಹೇಳಿ ಕಿಡಿಕಾರಿದ್ದಾರೆ ಮಧು ಬಂಗಾರಪ್ಪ. ಆಹ್ವಾನ ಇನ್ನೂ ಅಫಿಷಿಯಲ್ ಆಗಿ ನನಗೆ ಬಂದಿಲ್ಲ, ನೋಡೋಣ. ಅದನ್ನು ಹೇಳ್ತಕ್ಕಂಥದ್ದು ಕೆಲವು ಗೊಂದಲ ಇರಬಹುದು ಅಂತ ಹೇಳಿ ಭಾವಿಸ್ತೀನಿ. ಮುಖ್ಯಮಂತ್ರಿಗಳು ಕೂಡ ಭಾಳ ಹಗುರವಾಗಿ ಕೇಂದ್ರ ಸರ್ಕಾರದವರು ನಡ್ಕೊಂಡಿದ್ದಾರೆ ಅಂಥೇಳಿ ನನ್ನ ಭಾವನೆ. ಗಡ್ಕರಿಯವರು ಕೂಡ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಇದು ಬಂದಿದೆ. ಆದರೂ ಕೂಡ ಈ ಥರ ಹೋಗ್ತಕ್ಕಂಥದ್ದು ಏನೇ ಆದ್ರೂ ಈ ದುರಹಂಕಾರದಿಂದ ನಾನು ಮಾಡಬೇಕು ಅಂತಕ್ಕಂಥದ್ದು ಇದ್ದರೆ ಅದಕ್ಕೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಅಗರ್ವ ಕೊಡೋದು ಭಾಳ ತಪ್ಪು. ಸಿಗಂದೂರನ್ನ ಮುಳುಗ್ಸೋಕ್ಕೆ ಹೋದವರು ಸೇತುವೆ ಕಟ್ಟಿ ನಾನು ಉಳಿಸಿದ್ದೀನಿ ಅಂತ ಹೇಳ್ಕೊಳ್ಳೋಂಥ ಪ್ರಯತ್ನ ಏನಾದ್ರು ಇವ್ರು ಮಾಡೋದಾದ್ರೆ ಐ ಥಿಂಕ್ ಜನರು ಅಷ್ಟು ಈಸುವಾಗಿ ದಡ್ಡರಲ್ಲ. ಜಾಗ ಯಾರ್ದು ಅನ್ನೋದನ್ನ ನೆನ್ಪು ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಜಾಗ ಎಲ್ಲೇ ಹೋದ್ರೂ ನಾವು ಕೊಡಬೇಕಾಗತ್ತೆ. ಅದನ್ನೆಲ್ಲ ಈ ರೀತಿ ಅಗರ್ವ ಕೊಡ್ತಕ್ಕಂಥದ್ದು. ಆಮೇಲೆ ಪಬ್ಲಿಸಿಟಿ ಸಾವಿ ಅಂದಾಗ ನಾನೇನು ಮಾಡೋಕ್ಕಾಗಲ್ಲ. ಡಿಜಿಟಲ್ ಬೋರ್ಡೇ ಅವ್ರಿಗೆ ಹಣೆ ಬರ ಅಂದರೆ ನಾವೇನು ಮಾಡೋಕ್ಕಾಗತ್ತೆ, ಅದನ್ನೇನು ಮಾಡೋಕ್ಕಾಗಲ್ಲ. ಬಟ್ ಸಿಗಂದೂರು ಸೇತುವೆ ಸಾರ್ವಜನಿಕರಿಗೆ ಅದು ಸೇವೆ ಆಗಬೇಕು. ಅದು ಬಿಟ್ಟರೆ ನಾನು ಇನ್ನೇನು ಹೇಳೋದಕ್ಕೆ ಹೋಗೋದಿಲ್ಲ. ಬಟ್ ಸಮಥಿಂಗ್ ಈಸ್ ರಾಂಗ್ ಸಮ್ವೇರ್. ಆಹ್ವಾನ ಇನ್ನೂ ಅಫಿಷಿಯಲ್ ಆಗಿ ನನಗೆ ಬಂದಿಲ್ಲ, ನೋಡೋಣ. ಅದನ್ನು ಹೇಳ್ತಕ್ಕಂಥದ್ದು ಕೆಲವು ಗೊಂದಲ ಇರಬಹುದು ಅಂತ ಹೇಳಿ ಭಾವಿಸ್ತೀನಿ. ಮುಖ್ಯಮಂತ್ರಿ ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.